Hey all, welcome back to my YouTube channel, The Science Education Forum. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ತಾ ಇದ್ದೆ ಅಂದ್ರೆ ಕ್ಲಾಸ್ 10 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನ ಹೇಳ್ತಾ ಇದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಲೋಹಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾವೋ ಅದೇ ರೀತಿಯಾಗಿ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಯಾವ ರೀತಿ ವರ್ತನೆ ಮಾಡ್ತಾವೋ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಲೋಹಗಳೊಂದಿಗೆ ವರ್ತನೆ. ಲೋಹಗಳೊಂದಿಗೆ ವರ್ತನೆ. ಸೊ ಯಾವ ರೀತಿವೋ ಲೋಹಗಳೊಂದಿಗೆ ವರ್ತನೆ ಮಾಡ್ತಾವೋ ಅಂತ ಇಲ್ಲಿ ಒಂದ್ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಇವಾಗ H2SO4 ಅನ್ನ ಒಂದು ಟೆಸ್ಟ್ ಟ್ಯೂಬಲ್ ತಗೊಂಡು ಅದರಲ್ಲಿ ನಾವೇನ್ ಮಾಡ್ತೇವಿ, ಸತುವಿನ ಹರಳುಗಳನ್ನ ಹಾಕ್ತಿವಿ. ಸೊ ಆ ಸತುವಿನ ಹರಳುಗಳನ್ನ ಹಾಕಿದಾಗ ಏನಾಗುತ್ತೆ, ಬಬಲ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಆ ಬಬಲ್ಸ್ ಗಳು ಏನಂತಂದ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನ ಏನ್ ಮಾಡುತ್ತೆ, ಅದು ಇಂಡಿಕೇಟ್ ಮಾಡುತ್ತೆ. ಸೊ ಆ ಹೈಡ್ರೋಜನ್ ಗ್ಯಾಸ್ ಅನ್ನ ಒಂದು ಪೈಪ್ ಮೂಲಕ ನಾವೇನಾದ್ರೂ ಸೋಪ್ ಸೊಲ್ಯೂಷನ್ ಗೆ ಅದನ್ನ ಪಾಸ್ ಮಾಡಿದ್ರೆ ಅಲ್ಲಿನೂ ಸಹ ಸೋಪ್ ಸೊಲ್ಯೂಷನ್ ಇಂದ ಬಬಲ್ಸ್ ಗಳು ಹೇಳ್ತಾವ. ಸೊ ಆ ಬಬಲ್ಸ್ ಗಳಿಗೆ ನಾವು ಕ್ಯಾಂಡಲ್ ಅನ್ನ ಹಿಡಿದಾಗ ಏನಾಗುತ್ತೆ, ಅದು ಪಾಪ್ ಅನ್ನುವಂತಹ ಸೌಂಡ್ ಅನ್ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದ್ರೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲೇದಾಗಿ ಇಲ್ಲಿ H2SO4 ಅಂತ ಹೇಳಿದೆ ನಾನು. H2SO4 ಅಂತ ಹೇಳಿದ್ರೆ ಗಂಧಕಾಮ್ಲ. ಈ ಆಮ್ಲ ಅನ್ನುವಂಥದ್ದು ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಜಿಂಕ್ ಅಂತ ಹೇಳಿದೆ. ಜಿಂಕಿನ ಒಂದು ಸಂಕೇತ ಏನು ಅಂತಂದ್ರೆ Zn. ಸೊ ಏನಾಗುತ್ತೆ ಫಾರ್ಮೇಶನ್ ಅಂತ ಹೇಳಿದ್ರೆ ZnSO4 ಆಗುತ್ತೆ. ZnSO4 ಆಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ಹೌದಾ? ಸೊ ZnSO4 ಅನ್ನುವಂಥದ್ದು ಏನಂದ್ರೆ ಒಂದು ರೀತಿಯಾದಂತಹ ಲವಣ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ. ಓಕೆನಾ, ಅಥವಾ ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ನಾವೇನಂತ ಕರಿತೀವಿ, ಸತುವಿನ ಸಲ್ಫೇಟ್ ಅಂತ. ಸತುವಿನ ಸಲ್ಫೇಟ್ ಅನ್ನುವಂಥದ್ದು ಏನಂದ್ರೆ ಲವಣ. ಓಕೆ, ಸೊ ಆಮ್ಲ ಲೋಹದ ಜೊತೆಗೆ ವರ್ತನೆ ಮಾಡ್ತೋ ಏನು ಪ್ರಾಡಕ್ಟ್ ಅನ್ನ ಕೊಡ್ತು ಅಂದ್ರೆ ನಮಗೆ ಲವಣ, ಅದ್ರ ಜೊತೆಗೇನು ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಯ್ತು. ಇವಾಗ ನಾವು ಆಮ್ಲ ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಇವಾಗ ಪ್ರತ್ಯಾಮ್ಲ ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಪ್ರತ್ಯಾಮ್ಲಕ್ಕೆ ಉದಾಹರಣೆ ಏನಂದ್ರೆ NaOH. NaOH ಅನ್ನ ನಾವು ಜಿಂಕ್ ಜೊತೆಗೆ ವರ್ತನೆ ಮಾಡ್ತೀವಿ. ಅಂದ್ರೆ ಜಿಂಕ್ ಹರಳುಗಳಿಗೆ ನಾವು ಪ್ರತ್ಯಾಮ್ಲೀಯವಾದಂತಹ NaOH ಅನ್ನ ಹಾಕಿದಾಗ ನಮ್ಗೆ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ Na2Zn O2. ಓಕೆ, ಸೊ ಇದು 2 ಮಾಲಿಕ್ಯೂಲ್ಸ್ NaOH ಆಗ್ಬೇಕು. ನೆಕ್ಸ್ಟ್ Na2Zn O2 ಮತ್ತೆ ಏನ್ ಬಿಡುಗಡೆ ಆಗುತ್ತೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ. ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ. ದ ನೇಮ್ ಆಫ್ ದಿಸ್ ಸಾಲ್ಟ್ ಇಸ್ ಸೋಡಿಯಂ ಜಿಂಕೇಟ್. ಸೊ ಅದ್ರ ಜೊತೆಗೆ ಯಾವ್ದು ಬಿಡುಗಡೆ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ತೇವೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಗ್ಯಾಸ್ ಅನ್ನ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ನಾನು ಸಿಂಬಾಲಿಕಲ್ ಆಗಿ ಏನ್ ಬರಿಬಹುದು, ಆಮ್ಲಗಳಾಗಿರಬಹುದು ಅಥವಾ ಪ್ರತ್ಯಾಮ್ಲ ಆಗಿರಬಹುದು. ಯಾವ್ದ್ರ ಜೊತೆ ವರ್ತನೆ ಮಾಡುತ್ತೆ ಅದು, ಆಮ್ಲ ಅಥವಾ ಪ್ರತ್ಯಾಮ್ಲ ಲೋಹದೊಂದಿಗೆ ವರ್ತಿಸಿ ಏನೇನೆಲ್ಲ ಬಿಡುಗಡೆ ಮಾಡುತ್ತೆ, ಒಂದು ಲವಣ, ಇನ್ನೊಂದೇನಂದ್ರ ಹೈಡ್ರೋಜನ್ ಗ್ಯಾಸ್. ಓಕೆನಾ, ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂತ ಬರೋದು ತುಂಬಾ ಉದ್ದಾಗುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ ಜಸ್ಟ್ ನಿಮಗೆ H2 ಅನ್ನೋದನ್ನ ಬರ್ದಿದ್ದೀನಿ. ಓಕೆನಾ, ಸೊ ಇವಿಷ್ಟು ಏನಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಲೋಹಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನುವಂಥದ್ದು. ಸೊ ಐ ಹೋಪ್ ನಿಮ್ಗಿದು ಈ ಕಾನ್ಸೆಪ್ಟ್ ನಿಮಗೆ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಓಕೆನಾ, ಇದು ಸತುವಿನ ಸಲ್ಫೇಟ್ ಅಂತ ಕರಿತೀವಿ. ಇದನ್ನ ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ. ಸೋಡಿಯಂ ಜಿಂಕೇಟ್ ಅಂತ ಹೇಳ್ತೀವಿ. ಸೊ ಇದು Na2Zn O2 ಸೋಡಿಯಂ ಜಿಂಕೇಟ್ ನ ಒಂದು ರಾಸಾಯನಿಕ ಸೂತ್ರ ಆಗಿರುತ್ತೆ. ಸೊ ಇವಾಗ ನೋಡೋಣ, ಲೋಹದ ಏನಂತ ಹೇಳ್ತೀವಿ, ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳು, ಪ್ರತ್ಯಾಮ್ಲಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು
ಆಮ್ಲದೊಂದಿಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಸೊ ಇಲ್ಲಿ ನಾವು ಒಂದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ. ಲೋಹದ ಕಾರ್ಬೋನೇಟ್ ಅಂತ ಅಂದಾಗ ಜಸ್ಟ್ ನಮಗೆ CO3 ಇರುತ್ತೆ. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂದಾಗ ಏನಿರುತ್ತೆ, HCO3 ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೋಡಿಯಂ ತಗೊಳ್ಳೋಣ. ಸೋಡಿಯಂ ಅನ್ನೋದೇನಪ್ಪಾ ಅಂದ್ರೆ ಒಂದು ಲೋಹ. ಸೊ Na2CO3 ಅಂದ್ರೆ ಇದು ಲೋಹದ ಕಾರ್ಬೋನೇಟ್ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಅದೇ ಈ HCO3 ಜೊತೆಗೆ ಏನಾದ್ರೂ ಲೋಹ ಕಂಬೈನ್ ಆಯ್ತು ಅಂತಂದ್ರ ಅದನ್ನ ನಾವು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಇದು ಹೈಡ್ರೋಜನ್ ಕಾರ್ಬೋನೇಟ್ಗೂ ಮತ್ತೆ ಕಾರ್ಬೋನೇಟ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಯ್ತು. ಓಕೆನಾ? ಹಾಗಾದ್ರೆ ಇದ್ರದ್ದು ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಫಸ್ಟ್ ನಾನು ನಿಮಗೆ ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಒನ್, ಇವಾಗ ಲೋಹದ ಕಾರ್ಬೋನೇಟ್ Na2CO3 ಅಂತ ಹೇಳ್ತೀವಿ. ಈ Na2CO3 ಅನ್ನುವಂಥದ್ದು ಘನ ರೂಪದಲ್ಲಿ ಇರುತ್ತೆ. ಇದಕ್ಕೆ ನಾವೇನಾದ್ರೂ HCl ಅನ್ನ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ HCl ಅಂತಂದ್ರೆ ಏನು, HCl ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಆಸಿಡ್ ಅಥವಾ ಆಮ್ಲ ಅಂತ ಹೇಳ್ತೀವಿ. ಸೊ ಈ HCl Na2CO3 ಜೊತೆಗೆ ವರ್ತನೆ ಮಾಡಿ ಏನನ್ನೆಲ್ಲ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು NaCl, ಆಮೇಲೆ CO2, ಆಮೇಲೆ ಏನ್ ಬಿಡುಗಡೆ ಆಗುತ್ತೆ, H2O ಬಿಡುಗಡೆ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇಕ್ವೇಶನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು 2NaCl ತಗೊಳ್ತೀವಿ, Na2 ಆಮೇಲೆ ಇಲ್ಲಿ 2HCl ಅನ್ನ ತಗೊಳ್ತೀವಿ. ಓಕೆ, 2 molecules of HCl. ಸೊ ಒನ್ಸ್ ಅಗೇನ್ ಚೆಕ್ ಮಾಡಿ ಇದು ನೀಟಾಗಿ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅನ್ನುವಂಥದ್ದು. ಓಕೆನಾ? ಇವಾಗ ಲೋಹದ ಕಾರ್ಬೋನೇಟ್ಗಳು ಆಮ್ಲದ ಜೊತೆಗೆ ವರ್ತನೆ ಮಾಡಿ ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪನ್ನವಾಗಿ ಕೊಡುತ್ತವೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಈ ಒಂದು HCl ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ NaHCO3 ಅಂತ ಹೇಳ್ತೀವಿ. ಇದನ್ನ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಗೇನ್ ನಿಮ್ಗೆ HCl ಜೊತೆ ವರ್ತನೆ ಮಾಡ್ತು ಅಂತ ಹೇಳಿದ್ರ ಸೇಮ್ ಪ್ರಾಡಕ್ಟ್ ಗಳು ಬರುತ್ತೆ. ಯಾವ್ಯಾವ ಅಂತ ಹೇಳಿದ್ರ NaCl ಪ್ಲಸ್ CO2 ಪ್ಲಸ್ ಇನ್ನೊಂದು ಯಾವ್ದು ಅಂತಂದ್ರ H2O ಏನಾಗುತ್ತೆ, ಇಲ್ಲೇ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಈ ಒಂದು ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋ ಅಗತ್ಯ ಇಲ್ಲ, ಆಲ್ರೆಡಿ ಏನಾಗಿದೆ ಅದು ಬ್ಯಾಲೆನ್ಸ್ ಆಗಿದೆ. ಓಕೆನಾ? ಸೊ ಇವಾಗ ಏನ್ ಮಾಡ್ತೀವಿ ಹಾಗಾದ್ರೆ, ಸೊ ಟೋಟಲ್ ಆಗಿ ನಾನ್ ನಿಮ್ಗೆ ಸಿಂಬಾಲಿಕಲ್ ಆಗಿ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು, ಲೋಹದ ಕಾರ್ಬೋನೇಟ್ಗಳು ಆಮ್ಲ ಜೊತೆಗೆ ವರ್ತನೆ ಮಾಡಿ ಏನೇನೆಲ್ಲ ಬಿಡುಗಡೆ ಮಾಡುತ್ತೆ ಅಂತ ಇಲ್ಲಿ ಫಸ್ಟ್ ಒನ್ ಲೋಹದ ಕಾರ್ಬೋನೇಟ್. ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆಗೆ ವರ್ತನೆ ಮಾಡುತ್ತೆ. ಆಮ್ಲದ ಜೊತೆಗೆ ವರ್ತನೆ ಮಾಡಿ ಏನೇನೆಲ್ಲ ಬಿಡುಗಡೆ ಮಾಡುತ್ತೆ, ಒಂದು ಲವಣ, ಆಮೇಲೆ ಏನು ನೀರು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2, ಆಮೇಲೆ ಏನಂತಂದ್ರೆ ನೀರನ್ನ ಏನ್ ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಎರಡೂ ರಿಯಾಕ್ಷನ್ ಅಲ್ಲಿ ಏನು ಉಂಟಾಗಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಸುಣ್ಣದ ತಿಳಿ ನೀರಿಗೆ ಪಾಸ್ ಮಾಡಿದಾಗ ಏನಾಗುತ್ತೆ ಹಾಗಾದ್ರೆ, ಈ CO2 ಇದೆ, ಇದಕ್ಕೆ ನಾನು CaOH ಟ್ವೈಸ್ ಅನ್ನ ಆಡ್ ಮಾಡ್ತೀನಿ. ಅವಾಗ ನನಗೆ ಏನಾಗುತ್ತೆ ಅಂತ ಹೇಳಿದ್ರ CaCO3, ಇದಕ್ಕ ಸುಣ್ಣದ ಕಲ್ಲು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಅಂತ ಹೇಳಿದ್ರ CaCO3, ಆಮೇಲೆ ಏನಾಗುತ್ತೆ H2O ಏನಾಗುತ್ತೆ ಇಲ್ಲ ಬಿಡುಗಡೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ CaCO3 ಏನ್ ಬಿಡುಗಡೆ ಆಗುತ್ತಲ್ಲ, ಇದಕ್ಕೆ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕಿದ್ರೆ, CaCO3ಗೆ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಕಿದ್ರೆ ಇದೇನ್ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರೆ CaHCO3 plus H2O, one more H2O. ಇದು CaHCO3 ಅನ್ನುವಂಥದ್ದು ಒಂದು ಏನ್ ಮಾಡುತ್ತೆ, ಉತ್ಪನ್ನವನ್ನ ಬಿಡುಗಡೆ ಮಾಡುತ್ತೆ. ಸೊ ನಾವಿಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೇನು ಅಂತ ಹೇಳಿದ್ರ, ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆ ವರ್ತನೆ ಮಾಡ್ತು ಅಂದ್ರೆ ಏನೇನೆಲ್ಲ ಬಿಡುಗಡೆ ಆಗುತ್ತೆ, ಒಂದು ಲವಣ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್, ಅದ್ರ ಜೊತೆ ಏನಂತಂದ್ರ ನೀರನ್ನ ಏನ್ ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಅದೇ ರೀತಿಯಾಗಿ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು HCl ಜೊತೆಗೆ ವರ್ತನೆ ಮಾಡಿದ್ರೆ ಏನೇನೆಲ್ಲ ಬಿಡುಗಡೆ ಆಗುತ್ತೆ, ಲವಣ,
ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಬಿಡುಗಡೆ ಆಗುತ್ತೆ. ಸೊ ಈ ರೀತಿಯಾಗಿ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್, ಲೋಹದ ಕಾರ್ಬೋನೇಟ್ಗಳು ಆಮ್ಲದ ಜೊತೆಗೆ ಪರಸ್ಪರ ವರ್ತಿಸಿ ಕರೆಸ್ಪಾಂಡಿಂಗ್ ಆಗಿರುವಂತಹ ಉತ್ಪನ್ನಗಳನ್ನ ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಸೊ ಇದಿಷ್ಟು ಏನಂತಂದ್ರೆ ಇವತ್ತಿನ ಕ್ಲಾಸಿಗೆ ಸಂಬಂಧಿಸಿದ್ದು. ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಲೋಹ ಮತ್ತೆ ಯಾವುದು ಆಸಿಡ್ ಮತ್ತೆ ಬೇಸು ಮತ್ತೆ ಇನ್ನೊಂದ್ರ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ನನ್ನ ಕ್ಲಾಸಸ್ಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಇದನ್ನ ಶೇರ್ ಮಾಡಿ. ಅಂಡ್ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.